ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ ಝೋನ್. ನಾವು ಈ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯಗೆ ಹೋಗೋದು ನೋಡೋಣ ಬನ್ನಿ. ನಾವು ವಿಜಯನಗರದಿಂದ ಬಂದಿದ್ವಿ. ಸೊ ನಾವು 176 ಬಸ್ ಹತ್ಕೊಂಡು ಮೇಕ್ರಿ ಸರ್ಕಲ್ ಇಳ್ಕೊಂಡ್ವಿ. ಮೆಜೆಸ್ಟಿಕ್ಕಿಂದ ಬರೋರು ಡೈರೆಕ್ಟ್ NES ಸ್ಟಾಪ್ಗೆ ಹೋದರೆ ಅಲ್ಲಿ ಡೈರೆಕ್ಟ್ ಬಸ್ ಸಿಗುತ್ತೆ ಘಾಟಿ ಸುಬ್ರಹ್ಮಣ್ಯಗೆ. ನಾವು ಫಸ್ಟ್ ಟೈಮ್ ಹೋಗೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಅದು. ಸೊ ನಾವು ಮೇಕ್ರಿ ಸರ್ಕಲಲ್ಲಿ ಇಳ್ಕೊಂಡು ಅಲ್ಲಿಂದ ದೊಡ್ಡಬಳ್ಳಾಪುರ ಬಸ್ ಹತ್ಕೊಂಡ್ವಿ. ನಾವು ದೊಡ್ಡಬಳ್ಳಾಪುರ ರೀಚ್ ಆಗೋದಕ್ಕೆ 1 ಅವರ್ ಆಯಿತು. ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯಗೆ ನಾವು ಆಟೋದಲ್ಲಿ ಹೋದ್ವಿ. ಪರ್ ಪರ್ಸನ್ 30 ರೂಪೀಸ್ ಚಾರ್ಜ್ ಮಾಡಿದ್ರು. ಆಟೋದಲ್ಲಿ ಬ್ಯಾಕ್ ಸೈಡ್ ಕೂತ್ಕೊಂಡ್ವಿ. ಅಲ್ಲಿಂದ ನಾವು ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಆಟೋ ಜರ್ನಿ ನಮ್ಗೆ ಯಾರೋ ಬೇರೆಯವ್ರು ಸಜೆಸ್ಟ್ ಮಾಡಿದರು, ತುಂಬ ಚೆನ್ನಾಗಿರುತ್ತೆ ಹೋಗಿ ಅಂತ ಅಂದ್ಬಿಟ್ಟು. ಸೊ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಕೂತ್ಕೊಂಡು ಹೊರಟ್ವಿ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಸಜೆಷನ್ ಏನಂತಂದರೆ ಆಟೋದಲ್ಲಿ ಬ್ಯಾಕ್ ಸೈಡ್ ಕೂತ್ಕೊಂಡು ಹೋಗಿ ಒಂದ್ಸಾದರೂ ಈ ಎಕ್ಸ್ಪೀರಿಯೆನ್ಸನ್ನು ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆಟೋದಲ್ಲಿ 20 ಮಿನಿಟ್ಸ್ ಜರ್ನಿ ಮಾಡಿ ಟೆಂಪಲ್ ಹತ್ರ ಇಳ್ಕೊಂಡ್ವಿ. ಟೆಂಪಲ್ ಹತ್ರ ಇಳ್ಕೊಂಡು ಪೂಜೆ ಸಾಮಾನು ತಗೊಂಡು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನಕ್ಕಿಂತ ಹೋಗೋಕ್ಕಿಂತ ಮುಂಚೆನೇ ನಾಗರಕಲ್ಗಳು ಸಿಕ್ತು. ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ತೊಗೊಂಡು ಪೂಜೆ ಮಾಡ್ಕೊಂಡ್ವಿ. ನೆಕ್ಸ್ಟು ಟೆಂಪಲ್ ಹತ್ರ ಹೋದ್ವಿ. ನೋಡಿದ್ರೆ ತುಂಬ ಜನ ಇದ್ದರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ವಿ. ಯಾಕಂದರೆ ತುಂಬ ದೂರದಿಂದ ಬಂದಿದ್ದೀವಿ, ಇವತ್ತು ದೇವ್ರ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ವಿ. ಎಷ್ಟೊತ್ತಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ದೇವಸ್ಥಾನದ ಹತ್ರ ರೀಚ್ ಆದಾಗ 11 o'clock ಆಗಿತ್ತು. ಸಂಡೇಸ್ ಹೋದರೆ ತುಂಬ ಜನ ಇರ್ತಾರೆ. ಸೊ ತುಂಬ ಏಜ್ ಆದವರು ಮತ್ತು ತುಂಬ ಹೊತ್ತು ಲೈನಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ ಅನ್ನೋರು 50 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿ, ಇಲ್ಲಾಂದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ದರ್ಶನಗೆ. ನಮಗಂತೂ ದರ್ಶನ ಆಗೋಷ್ಟರಲ್ಲೇ 2 o'clock ಆಯಿತು. ನಾವು ಲೈನಲ್ಲಿ 11 o'clock ನಿಂತ್ಕೊಂಡಿದ್ದು. ನಾವು ಬೇರೆ ಉಪವಾಸ ಇದ್ವಿ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಬೇಗ ಹೋಗಿ ಅನ್ನಪ್ರಸಾದ ಮಾಡ್ಕೊಂಡ್ವಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾವು ಅಲ್ಲಿಂದ ಎಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾಗರಕಲ್ಲು ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ನೋಡಿ ಶಾಕ್ ಆಯಿತು, ಎಷ್ಟೊಂದು ನಾಗರಕಲ್ಲುಗಳು. ಅಮ್ಮಗೆ ಯಾಕೆ ಈ ಥರ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಅಮ್ಮ ಹೇಳಿದ್ರು, ಹರಕೆ ಹೊತ್ಕೊಂಡಿರೋರೆಲ್ಲ ಏನಾನ ಹರಕೆ ಆದಮೇಲೆ ಇಲ್ಲಿ ಬಂದು ಇಡೋದು ಅವರಿಗೆ ಅಭ್ಯಾಸ ಅಂತ ಹೇಳಿದ್ರು. ನನಗೂ ನಮ್ಮ ತಂಗಿಗಂತೂ ತುಂಬ ಶಾಕ್ ಆಯಿತು. ಇಷ್ಟೊಂದು ನಾಗರಕಲ್ಲುಗಳನ್ನ ನಾವು ಯಾವತ್ತೂ ನೋಡಿರಲಿಲ್ಲ. ಫೈನಲಿ ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು 3 ಜನನೂ ಬಸ್ ಹತ್ರ ಹೋದ್ವಿ. ಬಸ್ ಹತ್ರ ಹೋದರೆ ಬಸ್ಸು ಹಾಫ್ ಆನ್ ಅವರಿಗೆ ಒಂದು ಬಸ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡಿದ್ರಿ. ಹಂಗೆ ಬಸ್ ಬಂತು. ಬಸ್ ಬಂದಿದ ತಕ್ಷಣ ಹತ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ಲೇಸ್ಗೆ ಯಾರ್ಯಾರು ಹೋಗಿದ್ದೀರಾ, ಯಾರ್ಯಾರಿಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.